ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣ 7 ಮತ್ತು 8ನೇ ಕಂತಿನ ಹಣ ಇವತ್ತು ನಿಮ್ಮ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ. ತುಂಬಾ ಜನಕ್ಕೆ SMS ಬರ್ತಾ ಇಲ್ಲ. ಸೊ ಆ SMS ಬರಲಿಲ್ಲ ಅಂದ್ರೆ ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಮ ಖಾತೆಯಲ್ಲೇ ಹಣ ಜಮಾ ಆಗಿರುತ್ತೆ. ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ಉಚಿತ 2,000 ಹಣ ಕ್ರೆಡಿಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ 2,000 ಹಣದ ಜೊತೆಗೆ 9ನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಯಾವತ್ತು 9ನೇ ಕಂತಿನ ಹಣ ಜಮಾ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಡಬಲ್ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಡಬಲ್ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟು ದಿನದಿಂದ ಪೆಂಡಿಂಗ್ ಇರುವಂತಹ ಹಣ, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಎಲ್ಲ ಹಣವೂ ಕೂಡ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗೋದಿಲ್ಲ. ಪೂರ್ತಿಯಾಗಿ ವಿಡಿಯೋನ ನೋಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ, ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಪ್ರತಿಯೊಂದು ವಿಡಿಯೋದ ಲೈಕ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಮಾಡುವಂತಹ ಕಮೆಂಟ್ ಕೂಡ ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಿದೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 7 ಮತ್ತು 8ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಆಲ್ರೆಡಿ ಹಣ ಕೂಡ ಕ್ರೆಡಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ 9ನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲೇ ಜಮಾ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಮಾರ್ಚ್ ಅಲ್ಲಿ 7 ಮತ್ತು 8ನೇ ಕಂತಿನ ಹಣವನ್ನ ಒಟ್ಟಿಗೆ ಜಮಾ ಮಾಡಿದ್ರು ಅಂತಾನೆ ಹೇಳ್ಬೋದು. ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ 7ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಸಾಕಷ್ಟು ಜನರಿಗೆ 8ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಅದರಲ್ಲೂ ಕೂಡ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ 7 ಮತ್ತು 8ನೇ ಕಂತಿನ ಹಣ ಕೂಡ ಇನ್ನೂ ಕರೆಕ್ಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ 8ನೇ ಕಂತಿನ ಹಣ ಬಂದ್ಬಿಟ್ಟು 1,18,00,000ಕ್ಕಿಂತ ಮೇಲ್ಪಟ್ಟು ಜನ ಅರ್ಜಿಯನ್ನ ಹಾಕಿರೋದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5 ರಿಂದ 10 ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಈ 8ನೇ ಕಂತಿನ ಹಣ ಜಮಾ ಆಗಿದೆ. ಬಟ್ ಇಲ್ಲಿ 7ನೇ ಕಂತಿನ ಹಣ ಏನಾಗಿದೆ ಅಂದ್ರೆ ಸಾಕಷ್ಟು ಒಂದು 80% ಜನ ಮಹಿಳೆಯರಿಗೆ ಜಮಾ ಆಗಿದೆ. ಬಿಟ್ರೆ ಇನ್ನು ಕೂಡ 30% ಅಂದ್ರೆ 30% ಜನ ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಅದರಿಂದ ತುಂಬಾ ಜನಕ್ಕೆ ಗೊಂದಲ ಆಗಿದೆ. ಇದು ನಾನು ಚೆಕ್ ಮಾಡಿಸ್ಲಿಕ್ಕೆ ನಾವು KYC ಅನ್ನ ಮಾಡಿಸಿದೀವಿ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದೀವಿ, ಎಲ್ಲದೂ ಕೂಡ ಸರಿ ಇದ್ರು ಯಾಕೆ ಬಂದಿಲ್ಲ? ನಾವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇಯರ್ ಅಲ್ಲ, ಆದ್ರೂ ಕೂಡ ಹಣ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಅದನ್ನ ತಡೆ ಹಿಡಿದಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿದೆ ಸರ್ಕಾರದಿಂದ. ಸೊ ಹಣವನ್ನ ಆಲ್ರೆಡಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ನೋಡ್ಬೋದು, ಬ್ಯಾಂಕ್ ಕಡೆಯಿಂದ ದಿನಕ್ಕೆ ಇಷ್ಟು ಹಣವನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ಬೇಕಂತ ಇರುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ಜನರಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ಇವತ್ತು ಸೋಮವಾರ ಆಗಿರೋದ್ರಿಂದ 7 ಮತ್ತು 8ನೇ ಕಂತಿನ ಹಣ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಟ್ಟಿಯಾಗಿ ನಿಮಗೆ ವಿತಿನ್ ಒಂದು 2 ನಿಮಿಷ ಹೆಚ್ಚು ಕಮ್ಮಿ 2,000 ಪ್ಲಸ್ ನಿಮಗೆ 4,000 ಕೂಡ ಸಿಗ್ತಾ ಇದೆ. ಸೊ ನಿಮ್ಮ ಖಾತೆಗೆ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. SMS ಬರ್ದೇ ಇದ್ದವರು ಯೋಚನೆ ಮಾಡಕ್ ಹೋಗ್ಬೇಡಿ. SMS ಬಂದಿಲ್ಲ, ನಮ್ಗೆ ಹಣನೇ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಮೊಬೈಲಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ಹೇಗಿರೋದು, ನಿಮ್ಮ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲ ನಾವು ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಇರೋದು ಕೀಪ್ಯಾಡ್ ಸೆಟ್ ಅನ್ನೋದಾದ್ರೆ, ಅಥವಾ ನಿಮಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ನಮ್ಗೆ ಚೆಕ್ ಮಾಡಕ್ ಗೊತ್ತಾಗಲ್ಲ ಅಂತ ಅಂದ್ರೆ, ಸೊ ನಿಮ್ಮ ಮೊಬೈಲ್ ಇಂದ ನೀವು ಯಾವ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀರಾ, SB ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಸಾಕಷ್ಟು ಬ್ಯಾಂಕ್ಗಳಿದೆ. ಆ ಬ್ಯಾಂಕ್ ಅಲ್ಲಿ ನೀವು ಯಾವ ಬ್ಯಾಂಕ್ ನ ಯೂಸ್ ಮಾಡ್ತಾ ಇದ್ದೀರಾ, ಆ ಬ್ಯಾಂಕಿನಲ್ಲಿರುವಂತಹ ನೀವು ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಸೊ SBI ಬ್ಯಾಂಕ್ ಅಂತ ಇದ್ರೆ SBI ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಟೋಲ್ ಫ್ರೀ ನಂಬರ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗತ್ತೆ. ಸೊ ಆ ನಂಬರಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಸಿರ್ತೀರಲ್ವ ಮೊಬೈಲ್ ನಂಬರ್, ಅಂದ್ರೆ SMS ಬರುತ್ತಲ್ವ ಬ್ಯಾಂಕಿಂದ, ಆ ಮೊಬೈಲ್ ಬ್ಯಾಂಕಿನ ನಂಬರ್ ಇಂದ ಜಸ್ಟ್ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು. ಅಂದ್ರೆ 2 ಸೆಕೆಂಡ್ ಮಿಸ್ಡ್ ಕಾಲಿಗೆ ಅದಾಗೆ ಕಟ್ ಆಗುತ್ತೆ ಆಟೋಮೆಟಿಕ್ಲಿ. ಅದಕ್ಕೆ ಯಾವುದೇ ರೀತಿ ಕರೆನ್ಸಿ ಖರ್ಚಾಗಲ್ಲ. SMS ಗೆ ಖರ್ಚಾಗಿದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ವಿತಿನ್ 2 ಸೆಕೆಂಡ್ ಅಲ್ಲೇ ಒಂದು SMS ಬರುತ್ತೆ. ನಿಮ್ಗೆ 5 ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ಮೆಸೇಜ್ ಕೂಡ ಸೊ ನಿಮ್ಮ ಮೊಬೈಲ್ಗೆ ತೋರಿಸುತ್ತೆ. ಅಂದ್ರೆ ನಿಮ್ಗೆ ಆ ಖಾತೆಗೆ ಎಷ್ಟು ಜಮಾ ಆಗಿದೆ, ಯಾವತ್ತು ಬಂದಿದೆ, ಯಾವ ಡೇಟಲ್ಲಿ ಬಂದಿದೆ, ಯಾವ ಟೈಮಲ್ಲಿ ಬಂದಿದೆ ಅನ್ನೋದು ಕೂಡ ಇದರಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಸೊ ಟೋಲ್ ಫ್ರೀ ನಂಬರ್ ಅಲ್ಲಿ ಬ್ಯಾಂಕ್ ಯಾವುದು
ಆ ನಂಬರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವತ್ತು 7 ಮತ್ತು 8ನೇ ಕಂತಿನ ಹಣ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಸೊ ನಿಮ್ಗೆ ಏನಾದ್ರು ನೀವು ಯೂಸ್ ಮಾಡ್ತಾ ಇರುವಂತಹ ಬ್ಯಾಂಕಿನ ಟೋಲ್ ಫ್ರೀ ನಂಬರ್ ಗೊತ್ತಾಗಿಲ್ಲ ಅಂದ್ರೆ ಸೊ ನಿಮ್ಮ ಬ್ಯಾಂಕಿನ ಹೆಸರು ಹೇಳಿದ್ರೆ ನಾನು ನಿಮ್ಗೆ ಚೆಕ್ ಮಾಡಿ ನಿಮ್ಮ ಬ್ಯಾಂಕಿನ ಟೋಲ್ ಫ್ರೀ ನಂಬರ್ನ ನಾನು SMS ಮಾಡ್ತೀನಿ. ಸೊ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ಯಾರ್ಯಾರಿಗೆ 7ನೇ ಕಂತಿನ ಹಣ ಜಮಾ ಆಗಿದೆ, ಯಾರ್ಯಾರಿಗೆ 7 ಮತ್ತು 8ನೇ ಕಂತಿನ ಹಣ ಜಮಾ ಆಗಿದೆ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟು ಪ್ರತಿಯೊಬ್ರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಯಾಕಂದ್ರೆ ನಿಮ್ಮ ರೀತಿ ಇರುವಂತಹ ಪ್ರತಿಯೊಬ್ಬರು ಜನರು ಕೂಡ ಸೊ ಯಾರ್ಯಾರಿಗೆ ಬಂದಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮಗೆ ಬಂದಿದ್ಯಾ, ನಿಮ್ಗೆ ಬಂದಿಲ್ವಾ ಅಂದ್ರೆ ಈಗ ಅಕ್ಕಪಕ್ಕದವ್ರನ್ನೇ ನಾವು ವಿಚಾರಿಸ್ತೀವಲ್ಲ ಅದೇ ಥರನೇ ಸೊ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಬಂದಿದೆ ಅನ್ನೋದೊಂದು ಟ್ರಸ್ಟ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು 7ನೇ ಮತ್ತು 8ನೇ ಕಂತಿನ ಹಣವನ್ನು ಯಾರ್ಯಾರು ಪಡ್ಕೊಂಡಿದ್ದೀರಾ ಒಂದು ಕಮೆಂಟ್ ಮಾಡಿ. ಅದ್ರ ಜೊತೆಗೆ 7ನೇ ಕಂತಿನ ಹಣ ಮಾತ್ರ ಬಂದಿರೋರು ಕೂಡ ಕಮೆಂಟ್ ಮಾಡಿ. ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಖಾತೆಗೆ ಜಮಾ ಆಗಿದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇತ್ತು, ಈಗ 3 ರಿಂದ 4 ಕಂತಿನ ಹಣ ಪಡ್ಕೊಂಡಿದ್ದೀರಾ, 5, 6, 7, 8 ಬಂದಿಲ್ಲ ಅನ್ನೋರಿಗೂ ಖಾತೆಗಳಿಗೆ ಇವತ್ತು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ದಯವಿಟ್ಟು ನಿಮ್ಮ ಮೊಬೈಲಲ್ಲಿ ಸೊ ಟೋಲ್ ಫ್ರೀ ನಂಬರಿಂದ ಚೆಕ್ ಮಾಡ್ಕೋಬೋದು ಅಥವಾ ಫೋನ್ಪೇ ಗೂಗಲ್ ಪೇಯಲ್ಲೂ ಕೂಡ ಚೆಕ್ ಮಾಡಿ ನೀವು ಆರಾಮಾಗಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ. ಒಮ್ಮೆ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದರೂ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ಅದಕ್ಕೆ ಬಂದಿಲ್ವಾ, ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ನಾವು ಅದಕ್ಕೆ ಮೋಸ್ಟ್ಲಿ ಬಂದಿಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡನ್ನು 10 ವರ್ಷ ಆಗಿದ್ರೆ ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಸೊ ನೀವು ಆಧಾರ್ ಕಾರ್ಡ್ನ ಡೆಫಿನೆಟ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಮಾಡಿಸ್ಲಿಕ್ಕೆ ಜೂನ್ 14ನೇ ತಾರೀಕು ತನಕ ನಿಮ್ಗೆ ಕೊನೆ ಟೈಮ್ ಇದೆ. ಬಟ್ ಜೂನ್ 14ನೇ ತಾರೀಕು ತನಕ ಮೇಲ್ ಮಾಡಿಸಿದ್ರೆ ನಿಮಗೆ ಚಾರ್ಜಸ್ ಥರ ಮಾಡ್ತಾರೆ. ಈಗ ಕೆಲವೊಂದು ಕಡೆ ಮುಂಚೆ ಎಲ್ಲ 1000 ರೂಪಾಯಿ ಮಾಡಿಸೋರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ. ಸೊ ಇಲ್ಲಿ ನೀವು ಆರಾಮಾಗಿ ಹೋಗಿ ಬ್ಯಾಂಗ್ಳೂರ್ ಬಂದು ಅಥವಾ ಕರ್ನಾಟಕ ಬಂದಲ್ಲ ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳು ಇರುತ್ತೆ ಎಷ್ಟೋ ಕಡೆಯಲ್ಲಿ. ಆಧಾರ್ ಸೆಂಟರ್ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ನ ಚೇಂಜಸ್ ಮಾಡಿಸೋದಿದ್ರೆ ಅಂದರೆ ಅಡ್ರೆಸ್ ಚೇಂಜು ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸೋದಿದ್ರೆ ಮಾಡಿಸ್ಬೋದು. ಅಥವಾ ನಾವು ಯಾವುದೂ ಚೇಂಜಸ್ ಮಾಡಿಸಿಲ್ಲ 10 ವರ್ಷ ಆಗಿದೆ ಮಾಡಿಸಿ ಅನ್ನೋದಾದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಮಾಡಿಸ್ಕೊಳ್ಳಿ. ಸೊ ನಿಮಗೆ ವಿತಿನ್ 1 ವಾರದಲ್ಲೇ ನಿಮ್ಮ ಮನೆಯ ಪೋಸ್ಟ್ ಅಡ್ರೆಸ್ಸಿಗೆ ಹೊಸ ಆಧಾರ್ ಕಾರ್ಡ್ ಬರುತ್ತೆ. ನೀವು ಅದೇ ಆಧಾರ್ ಕಾರ್ಡ್ನ ಯೂಸ್ ಮಾಡ್ಬೋದು. ಯಾಕಂದರೆ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದು ಪ್ರತಿಯೊಬ್ಬರಿಗೂ ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ್ದಾಗಿರಲಿ ಅಥವಾ ಪೆನ್ಷನ್ ತೊಗೊತಾ ಇರೋದಾಗಲಿ ಅಥವಾ ಸರ್ಕಾರಿ ಉದ್ಯೋಗಗಳಿಗಾಗಲಿ ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಾಗಲಿ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಅದು ಯೂಸ್ ಇಲ್ಲ, ಅದನ್ನು ಯಾವುದೇ ರೀತಿ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ಸೊ ನೀವು ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸಿ 10 ವರ್ಷ ಆಗಿದ್ರೆ. ಹಾಗೆಯೇ ಇದೇ ತಿಂಗಳಲ್ಲಿ 9ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೇ 26ನೇ ತಾರೀಕು ನೀವು ನೋಡ್ಬೋದು ಎಲೆಕ್ಷನ್ ಇರೋದ್ರಿಂದ, ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಅದಕ್ಕೋಸ್ಕರ ಪೆಂಡಿಂಗ್ ಇರುವಂಥ ಹಣ ಆಗಲಿ ಅಥವಾ 9ನೇ ಕಂತಿನ ಹಣವನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಸೊ ಬಂದಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ಇನ್ನೊಂದು 2-3 ಡೇಸಲ್ಲಿ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ. ಇದೊಂದು ಡಬಲ್ ಗುಡ್ ನ್ಯೂಸನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಹಾಗೆಯೇ ಯಾರೆಲ್ಲ ರೇಷನ್ ಕಾರ್ಡಿಗೆ ಇನ್ನೂ ಕೂಡ ಅರ್ಜಿಯನ್ನು ಹಾಕಿಲ್ಲ, ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಿ ಹೊಸ ರೇಷನ್ ಕಾರ್ಡ್ನ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿ ಉಚಿತ 2000 ಹಣವನ್ನು ಪಡ್ಕೊಳ್ಳಿ. ಹಾಗೆಯೇ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡಿಗೆ APL ಮತ್ತು BPL ರೇಷನ್ ಕಾರ್ಡಿಗೂ ಅರ್ಜಿಯನ್ನು ಹಾಕ್ಬೋದು. APL ರೇಷನ್ ಕಾರ್ಡಿಗೆ ನಿಮ್ಮ ಆದಾಯ 1,20,000ಕ್ಕಿಂತ ಜಾಸ್ತಿ ಇದ್ದರೆ APL ರೇಷನ್ ಕಾರ್ಡ್, ಹಾಗೆ BPL ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ನಿಮ್ಮ ಆದಾಯ 1,20,000ಕ್ಕಿಂತ ಕಮ್ಮಿ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಲೇಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಅಂದರೆ ಯಾರ್ಯಾರ ಮನೇಲಿ 5 ಜನ ಇದ್ದೀರಾ 5 ಜನದ್ದು ಆಧಾರ್ ಕಾರ್ಡ್ ಇರಲೇಬೇಕು, ಆವಾಗ ಮಾತ್ರ ರೇಷನ್ ಕಾರ್ಡ್ನ ಮಾಡ್ಸೋಕ್ಕಾಗತ್ತೆ. ನಿಮ್ಮ ಮಗು ಏನಾದರೂ ಚಿಕ್ಕದಾಗಿದ್ದರೆ 4 ರಿಂದ 5 ತಿಂಗಳಿದೆ, ನಾವು ಯಾವುದೇ ರೀತಿ ಅವರಿಗೆ ಆಧಾರ್ ಕಾರ್ಡ್ ಇನ್ನು ಮಗುಗೆ ಮಾಡಿಸಿಲ್ಲ ಅಂದರೆ ಜನನ ಪ್ರಮಾಣ ಪತ್ರ ಇದ್ದರೆ ಸಾಕು, ಆರಾಮಾಗಿ ನೀವು ರೇಷನ್ ಕಾರ್ಡ್ಗೆ ಮಗು ಹೆಸರನ್ನು ಕೂಡ ಸೇರಿಸ್ಬೋದು. APL ರೇಷನ್ ಕಾರ್ಡ್ ಆಗಿರ್ಬೋದು, BPL ರೇಷನ್ ಕಾರ್ಡ್ ಆಗಿರ್ಬೋದು. ಇಲ್ಲಿ APL ರೇಷನ್ ಕಾರ್ಡ್ನ ನೀವು ಮಾಡಿಸಿದ್ದೀರಾ ಅಂತ ಅಂದರೆ ನೀವು ಕೂಡ ಹೋಗಿ ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಆಗಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 2000 ಹಣವನ್ನು ಪಡ್ಕೊಳ್ಬೋದು. BPL ರೇಷನ್ ಕಾರ್ಡ್ ಆದರೂ ಅಷ್ಟೇ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಬೇಕಾಗುತ್ತೆ. ಸೊ BPL ರೇಷನ್ ಕಾರ್ಡ್ ಅವ್ರಿಗೆ ಆಧಾರ್ ಕಾರ್ಡ್ 5 ಜನ ಇದ್ದರೆ 5 ಜನನೂ ಬೇಕಾಗುತ್ತೆ ಆಧಾರ್ ಕಾರ್ಡು ಕಂಪಲ್ಸರಿ. ಪಾಪುದು ಇಲ್ಲ ಅಂದರೆ ಮಗು ಚಿಕ್ಕದಾಗಿದೆ ನಾವಿನ್ನೂ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂತ ಅಂದರೆ ಜನನ ಪ್ರಮಾಣ ಪತ್ರ ಇದ್ದರೆ ಸಾಕು, ಆಧಾರ್ ಕಾರ್ಡನ್ನು ಮಾಡಿಸಿ ತದನಂತರ ನೀವು ಮಾಡಿಸ್ಬೋದು. ಹೆಸರನ್ನ ರೇಷನ್ ಕಾರ್ಡ್ಗೆ ಸೇರಿಸ್ಬೋದು ಸ್ನೇಹಿತರೆ. ಸೇರಿಸ್ಬಿಟ್ಟು ನೀವು ಕೂಡ ಮನೆ ಯಜಮಾನಿ ಯಾರಾಗಿರ್ತಾರೋ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು
ಸಲ್ಲಿಸ್ಬೋದು. ಇದೊಂದು ಕಂಪಲ್ಸರಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಈ ಸವಲತ್ತನ್ನು ಸಿಗಲಿಕ್ಕೆ ಸರ್ಕಾರ ಮಾಡಿರುವಂಥದ್ದು. ಇದೊಂದು ಬಹಳ ಮುಖ್ಯವಾದ ಮಾಹಿತಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಬೆನಿಫಿಟ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಸಿಗ್ತೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.